ಕಾಂಪಿಟೇಷನ್ 2000 Lord, I will sing a new song about the wonderful things you do. I will praise you and play the harp with instruments. Thank you. ದೇವರೇ, ನಿಮಗೆ ಆಡುವೆನು ಅತಿ ಕಂಠದಲ್ಲಿ ಸ್ವರ ಮಂಡಲವನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ಮೊದಲನೇದಾಗಿ ಮ್ಯೂಸಿಕ್ ಮ್ಯಾಟರ್ ಅಂದರೆ ಮ್ಯೂಸಿಕಲ್ಲಿ 3 ಇನ್ಸ್ಟ್ರೂಮೆಂಟ್ಸ್ ಇರುತ್ತವೆ. ನೀವು ಯಾವ ಎರಡು ಚೂಸ್ ಮಾಡ್ಬೋದು. ಅದನ್ನ ಅವ್ರು ನುಡಿಸ್ತಾರೆ ಫಸ್ಟು, ಆಮೇಲೆ ಅವ್ರ ಥರನೇ ನೀವು ನುಡಿಸ್ಬೇಕು. ಆ್ಯಂಡ್ ಎರಡನೇದಾಗಿ ವೋಕಲ್ ಮ್ಯಾಚ್ ಅಂದರೆ ಸರಿಗಮಪ ಅಂತ ಅವ್ರು ಹಾಡ್ಬೋದು, ಇಲ್ಲಾಂದರೆ ಸಾಂಗ್ ಹೇಳ್ತಾರೆ ಅದ್ರ ಟ್ಯೂನ್ ಪ್ರಕಾರ ನೀವು ಸಾಂಗ್ ಹಾಡಬೇಕು. ಆ್ಯಂಡ್ ಮೂರನೇದಾಗಿ ಸಿಂಗಿಂಗ್ ಕಾಂಪಿಟೇಷನ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸಿಂಗಿಂಗ್ ಕಾಂಪಿಟೇಷನ್ ಆಗಿದೆ. ಈ ಕಾಂಪಿಟೇಷನಲ್ಲಿ ಎರಡು ವಿಭಾಗಗಳು ಇರುತ್ತವೆ. ಮೊದಲನೇದಾಗಿ ಕಿಂಡರ್ ಗಾರ್ಡನ್ ಇಂದ 10ನೇ ತರಗತಿಯವರೆಗೆ, ಎರಡನೇದಾಗಿ PUC ಇಂದ ಹಿರಿಯರವರೆಗೆ, ಮೂರನೇದಾಗಿ ಈ ಕಾಂಪಿಟೇಷನಲ್ಲಿ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಟ್ರ್ಯಾಕ್ ಪ್ಲೇ ಮಾಡಬಹುದು. ಎರಡನೇದಾಗಿ ಒಬ್ಬ ಸ್ಪರ್ಧಿ 2 ಬಾರಿ ಸಾಂಗ್ ಹಾಡುವುದಿಲ್ಲ. ಮಾಡಿ ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಪ್ರಾಣವಿರುವವರೆಗೂ ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಕರುಣಾ
నేనే సత్యం అన్న దేవా, నేనే మార్గం అన్న దేవా, నేనే సత్యం అన్న దేవా, నేనే మార్గం అన్న దేవా, నేనే జీవము నన్ను పిలిచిన దేవా, నేనే జీవము నన్ను పిలిచిన దేవా. ನಿನಗಾಗಿರ್ತೇನೆ ಸಮರ್ಪಿಸುವಂತಹ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ನಾವು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಿಮ್ಮ ಸೇವೆಯನ್ನು ಉಪಯೋಗಿಸಿ ಬರುವಂತ ಆಶೀರ್ವಾದ ಸಲ್ಲಿಸುವುದನ್ನು ಎಲ್ಲ ನಿಮ್ಮ ಮಕ್ಕಳಿಗೂ ಈ MOS ನಮ್ಮ ಸಭೆಗಳಿಗೆ ಅನುಗ್ರಹಿಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಒಪ್ಪಂದಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಸ್ವರ ಮೈ ಭಿಕ್ಷೆ ಅಂತ ಹೇಳ್ತಾರೆ. ಎಲ್ಲ ಬಿಟ್ಟು ಆಡ್ಬೇಕಂದ್ರೆ ಆ ಡೆಪ್ತ್ ದಾಟಬೇಕು. ಆಗ ಎಲ್ಲರಾಗಿ ಒಳ್ಳೆಯದಾಗಿದ್ದಾರೆ, ಅದು ನಮಸ್ತೆ ಡೆಪ್ತಿ ಬರುತ್ತೆ. ಆ ಡೆಪ್ತಿಂದ ಆಡಿದ್ರೆ ಮಾತ್ರ ಆ ಲಯ ಲಯ ಅದಕ್ಕೆ ತಾಳ ಅವೆಲ್ಲ ಬರುತ್ತೆ. ಆ ತಾಳವೂ ಸೇರುತ್ತೆ, ಲಯ ಬರುತ್ತೆ, ಮೆಲೋಡಿ ಡೆಪ್ತಿ ಬರುತ್ತೆ. ಎಲ್ಲ ಚೆನ್ನಾಗಿ ಆಡಿದ್ರೆ ಇದು ಕಾಂಪಿಟೇಷನ್. ಆ ಒಳಗಿನಿಂದ ಆಡೋದು ಮಾತ್ರ ಸ್ವರ ಗಟ್ಟಿಯಾಗಿ ಬರ್ತದೆ. ಈಗ ನಮ್ಮ ಮಧ್ಯದಲ್ಲಿ ಇರುವ ದಿವ್ಯ ಸಭೆಯವರು ಅಂತ್ಯ ಆಶೀರ್ವಾದ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾರೆ. ಎಲ್ಲ ವ್ಯವಸ್ಥೆ ಮತ್ತು ವಿಶೇಷವಾಗಿ ನೀನನ್ನು ಮರುಪಡಿಸುತ್ತಾ ಸ್ತುತಿಸುವಂತ